ಯಾವಾಗ ಒತ್ತಡ ಬೀಳುತ್ತಾ ಈ ಸ್ಪೈನ್ ಇದು ಒಂದು ಡಿಸ್ಕ್ ಮೇಲೆ, ಆವಾಗ ಇದರೊಳಗಿರುವಂಥ ಒಂದು ಜೆಲ್ ಥರದ ಭಾಗ ಜಾರಿ ನರದ ಮೇಲೆ ಒತ್ತಡ ಹಾಕುತ್ತೆ, ಡಿಸ್ಕ್ ಹರ್ನೇಟ್ ಆಗುತ್ತೆ. ಪ್ರೆಷರ್ ಬಿದ್ದಾಗ ಡಿಸ್ಕ್ ಜಾರುತ್ತೆ. ಇದು ನರವನ್ನು ಇರಿಟೇಟ್ ಮಾಡಿ ನೋವನ್ನು ಉಂಟು ಮಾಡುತ್ತೆ. ಸಯಾಟಿಕಾ ನರದ ಮೇಲೆ ಒತ್ತಡ ಹಾಕಿ ಸಯಾಟಿಕಾ ಅಂತ ಒಂದು ಲಕ್ಷಣ ಕಂಡು ಬರುತ್ತೆ. ಇದನ್ನು ಗೃದ್ರಸ್ಯ ಅಂತ ಹೇಳ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪೇನ್, ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತು ಸಯಾಟಿಕಾ ಅಂದ್ರೇನು, ಅದಕ್ಕೆ ಆಯುರ್ವೇದಿಕ್ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಇದೊಂದು ವರ್ಟೆಬ್ರಲ್ ಮಾಡೆಲ್ ಆಗಿರುತ್ತೆ. ಇದನ್ನು ಕಶೇರುಕಾಸ್ತಿ ಅಂತ ಹೇಳ್ತೀವಿ. ಈ ವರ್ಟೆಬ್ರಲ್ ಬಾಡಿ ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದರ ಒಳಗಡೆಯಿಂದ ಸ್ಪೈನಲ್ ಕಾರ್ಡ್ ಬಂದು ಕೆಳಗಡೆ ಕೊನೆಯದಾಗಿ ಇದು ಸಯಾಟಿಕ್ ರೈಟ್ ಆ್ಯಂಡ್ ಲೆಫ್ಟ್ ಸಯಾಟಿಕ್ ನರಗಳಾಗಿ ಡಿವೈಡ್ ಆಗುತ್ತೆ. ಇದು ನಮ್ಮ ದೇಹದ ಅತಿ ದೊಡ್ಡ ನರ ಅಂತ ಹೇಳ್ತೀವಿ, ಸಯಾಟಿಕ್ ನರ್ವ್. ಇದೆಲ್ಲ ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೀವಿ. ಬಲ ಮತ್ತು ಎಡಕ್ಕೆ ಕಾಣಿಸ್ತಾ ಇರುವಂಥ ಒಂದು ಹಳದಿ ಕಲರ್ದ ಒಂದು ಪಾರ್ಟ್ ಇದೆಯಲ್ಲ, ಇದು ಸ್ಪೈನಲ್ ನರ್ವ್ಸ್. ಇದನ್ನು ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ಎರಡು ವರ್ಟಿಬ್ರಾ ಮಧ್ಯೆ ಇರುವಂಥ ಒಂದು ಭಾಗವನ್ನು ಇಂಟ್ರಾವರ್ಟಿಬ್ರಲ್ ಡಿಸ್ಕ್, ಎರಡು ಕಶೇರುಕಾಸ್ತಿ ಮಧ್ಯೆ ಇರುವಂಥ ಒಂದು ಡಿಸ್ಕ್ ಅಂತ ಹೇಳ್ತೀವಿ. ಇದರ ಒಳಗೆ ಒಂದು ಸಾಫ್ಟ್ ಜೆಲ್ ಅಥವಾ ಕುಷನ್ ಥರದ ಒಂದು ಪಾರ್ಟ್ ಇರುತ್ತೆ. ಇದನ್ನು ನಾವು ಶಾಕ್ ಅಬ್ಸಾರ್ಬರ್ ಅಂತ ಕೂಡ ಕರಿತೀವಿ. ಸೊ ಇದು ಯಾವಾಗ ಕೆಲವೊಂದು ಕಾರಣಗಳಿಂದ ಈ ಒಂದು ಡಿಸ್ಕ್ ಮೇಲೆ ಒತ್ತಡ ಬೀಳುತ್ತೋ, ಅತಿಯಾದ ತೂಕ ಇರ್ಬೋದು, ಅಥವಾ ಅತಿಯಾದ ಭಾರವನ್ನು ಹೊರೋದಿರ್ಬೋದು, ಅತಿಯಾದ ಟೂ ವೀಲರ್ ರೈಡಿಂಗ್, ಬೈಕ್ ರೈಡಿಂಗ್ ಮಾಡೋದಿರ್ಬೋದು, ಅಥವಾ ಟ್ರಾಮಾ, ಇಂಜುರಿ ಅಥವಾ ಬಿದ್ದಿರೋ ಕಾರಣಗಳಿಂದ, ಇದಲ್ಲದೆ ಮಹಿಳೆಯರಲ್ಲಿ ಡೆಲಿವರಿಯ ನಂತರ ಕೂಡ ಇರ್ಬೋದು. ಇಂಥ ಒಂದು ಕಾರಣಗಳಿಂದ ಡಿಸ್ಕ್ ಮೇಲೆ ಒತ್ತಡ ಬಿದ್ದು ಡಿಸ್ಕ್ ಒಳಗೆ ಇರುವಂಥ ಒಂದು ಸಾಫ್ಟ್ ಪಾರ್ಟು ಡಿಸ್ಕ್ ಹರ್ನೇಟ್ ಆಗಿ, ಅಂದರೆ ಡಿಸ್ಕ್ ಸ್ಲಿಪ್ ಆಗಿ ಅದು ಜಾರಿ ಈ ನರದ ಮೇಲೆ, ಸ್ಪೈನಲ್ ನರದ ಮೇಲೆ ಒತ್ತಡ ಹಾಕುತ್ತಲ್ಲ, ಆವಾಗ ಈ ನರವು ಎಲ್ಲೆಲ್ಲೂ ಸಂಚರಿಸುತ್ತಲ್ಲ, ಥ್ರೂಔಟ್ ದ ಕೋರ್ಸ್ ಪೇನ್ ಬರ್ತದೆ. ಇದಕ್ಕೆ ಸಯಾಟಿಕಾ ಪೇನ್ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಇದನ್ನು ಗೃದ್ರಸ್ಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಣುತ್ತಲ್ಲ, ಇದು ಡಿಸ್ಕ್ ಜಾರಿ, ಇದು ಕೆಂಪು ಕಲರ್ ಅದರೊಳಗಿರುವಂಥ ಜೆಲ್ ಹೊರಗೆ ಬಂದು ನರದ ಮೇಲೆ ಒತ್ತಡ ಹಾಕ್ತಾ ಇದೆ, ನರ್ವ್ ಇರಿಟೇಟ್ ಮಾಡ್ತಾ ಇದೆ. ಇದರಿಂದ ಪೇನ್ ಜಾಸ್ತಿ ಆಗುತ್ತೆ, ಮುಂದೆ ಬಗ್ಗೋಕ್ಕಾಗಲ್ಲ, ಮತ್ತು ನರ ಎಲ್ಲ ಜೋಮ್ ಆಗೋದು, ಕಾಲೆಲ್ಲ ಸೆಳೆಯೋದು, ಪಾದದವರೆಗೂ ನೋವು ಇರುತ್ತೆ, ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಮರಗೆಟ್ಟೋ ಹಾಗೆ ಆಗೋದೆಲ್ಲ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ. ಈಗ ನಿಮಗೆ ಕ್ರಾಸ್ ಸೆಕ್ಷನಲ್ಲಿ ತೋರಿಸೋದಾದರೆ, ಇದು ಒಂದು ಎರಡು ವರ್ಟೆಬ್ರಲ್ ಬಾಡಿ, ವೈಟ್ ಕಲರ್ದು, ಕೆಂಪು ಬಣ್ಣದ ಒಂದು ಭಾಗ ಡಿಸ್ಕ್ ಸಾಫ್ಟ್ ಕುಷನ್ ಥರ ಇರುತ್ತೆ, ಶಾಕ್ ಅಬ್ಸರ್ವರ್ ಅಂತ ಹೇಳ್ತೀವಿ. ಇದು ಹಳದಿ ಕಲರ್ ಒಂದು ಭಾಗ ಇದೆಯಲ್ಲ, ಇದನ್ನು ಸ್ಪೈನಲ್ ಕಾರ್ಡ್ ಮತ್ತು ರೈಟ್ ಆ್ಯಂಡ್ ಲೆಫ್ಟ್ ಸ್ಪೈನಲ್ ನರ್ವ್ಸ್ ಇರುತ್ತೆ. ಯಾವಾಗ ಒತ್ತಡ ಬೀಳುತ್ತಾ ಈ ಇದು ಒಂದು ಡಿಸ್ಕ್ ಮೇಲೆ, ಆವಾಗ ಇದರೊಳಗಿರುವಂಥ ಒಂದು ಜೆಲ್ ಥರದ ಭಾಗ ಜಾರಿ ನರದ ಮೇಲೆ ಒತ್ತಡ ಹಾಕುತ್ತೆ, ಡಿಸ್ಕ್ ಹರ್ನೇಟ್ ಆಗುತ್ತೆ. ಪ್ರೆಷರ್ ಬಿದ್ದಾಗ ಡಿಸ್ಕ್ ಜಾರುತ್ತೆ. ಇದು ನರವನ್ನು ಇರಿಟೇಟ್ ಮಾಡಿ ನೋವನ್ನು ಉಂಟು ಮಾಡುತ್ತೆ. ಸಯಾಟಿಕಾ ನರದ ಮೇಲೆ ಒತ್ತಡ ಹಾಕಿ ಸಯಾಟಿಕಾ ಅಂತ ಒಂದು ಲಕ್ಷಣ ಕಂಡು ಬರುತ್ತೆ. ಇದನ್ನು ಗೃದ್ರಸ್ಯ ಅಂತ ಹೇಳ್ತಾರೆ. ಸೊ ಇವಾಗ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ, ಆಯುರ್ವೇದಿಕ್ ಔಷಧಿಗಳು, ಶಾಸ್ತ್ರೋಕ್ತ ಔಷಧಿಗಳಿರ್ಬೋದು, ಇತ್ತೀಚೆಗೆ ತುಂಬ ಸಂಶೋಧನೆ ಕೂಡ ಆಗಿದೆ, ಪೇಟೆಂಟ್ ಔಷಧಿಗಳು ಕೂಡ ಇರ್ಬೋದು. ಈ ಆಯುರ್ವೇದಿಕ್ ಔಷಧಿಗಳು ಈ ನೋವು ಬಾವನ್ನು ಕಡಿಮೆ ಮಾಡುತ್ತೆ, ನರದ ಮೇಲೆ ನರ್ವ್ ರೂಟ್ ಇರಿಟೇಷನ್ ಅಥವಾ ನರದ ಮೇಲಿನ ಒತ್ತಡ ಕಡಿಮೆ ಮಾಡಿ ನ್ಯೂರೋಪತಿಕ್ ಪೇನನ್ನು ಕಂಟ್ರೋಲ್ ಮಾಡುತ್ತೆ. ಇದಲ್ಲದೆ ಈ ಡಿಸ್ಕನ್ನು ರೀಹೈಡ್ರೇಟ್, ರೀಬಿಲ್ಡ್ ಮತ್ತು ರಿಪೇರ್ ಮಾಡೋಲ್ಲಿ ಕೂಡ ತುಂಬಾ ಅನುಕೂಲ ಆಗಿದೆ. ಕೆಲವೊಂದು ರಿಸರ್ಚ್ ಕೂಡ ನಡೆದಿದೆ, ಸಂಶೋಧನೆ ನಡೆದಿದೆ. ಪೋಸ್ಟ್ ಟ್ರೀಟ್ಮೆಂಟ್ ಮತ್ತು ಅರ್ಥಾತ್ ಪ್ರೀ ಟ್ರೀಟ್ಮೆಂಟ್ ಮತ್ತು ಪೋಸ್ಟ್ ಟ್ರೀಟ್ಮೆಂಟ್ MRI ಇದೆ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಈ ಕೆಲವು ಆಯುರ್ವೇದಿಕ್ ಔಷಧಿಗಳು, ಶಾಸ್ತ್ರೋಕ್ತ ಔಷಧಿ ಇರ್ಬೋದು, ನೀವು ರಿಸರ್ಚ್ ಮೊಲೆಕ್ಯೂಲ್ ಇರ್ಬೋದು, ಇದು ಈ ಡಿಸ್ಕ್ ಸಮಸ್ಯೆಗೆ, ಸಯಾಟಿಕಾ ಸಮಸ್ಯೆಗೆ ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಹೇಳ್ಬೋದು. ನಾವು ನಮ್ಮ ಡೇ ಟು ಡೇ ಪ್ರಾಕ್ಟೀಸಲ್ಲಿ ಭಾಳಷ್ಟು ಪೇಷಂಟ್ಸ್ ಒಂದು 2-3 ತಿಂಗಳ ಕಾಲ ಔಷಧಿ ಮಾಡೋದ್ರ ಮೂಲಕ, ಇದಲ್ಲದೆ ಎಕ್ಸಸೈಸು ಮತ್ತು ಬೆಲ್ಟ್ ಹಾಕೋದ್ರ ಮೂಲಕ, ರೆಸ್ಟ್ ತೆಗೆದುಕೊಳ್ಳೋದ್ರ ಮೂಲಕ ತುಂಬಾ ಇಂಪ್ರೂವ್ಮೆಂಟನ್ನು ಕಂಡುಕೊಂಡಿರ್ತಾರೆ. ಹೀಗೆ ಈ ಒಂದು ಬೆನ್ನು ಹುರಿಯ ಸಮಸ್ಯೆಗೆ, ಡಿಸ್ಕ್ ಪ್ರಾಬ್ಲಮಿಗೆ ಆಯುರ್ವೇದಿಕ್ ಔಷಧಿಗಳು ತುಂಬ ಪರಿಣಾಮಕಾರಿಯಾಗಿದೆ. ಇದರ ಜೊತೆಗೆ ಸರಿಯಾದ ಲೋ ಬ್ಯಾಕ್ ಎಕ್ಸಸೈಸ್ ಮಾಡೋದು, ಮುಂದೆ ಜಾಸ್ತಿ ಬಗ್ಗದೇ ಇರೋದು, ತುಂಬ ಭಾರದ ಕೆಲಸ ಮಾಡೋದು, ಇದನ್ನೆಲ್ಲ ಮಾಡಬಾರ್ದು. ಜೊತೆಗೆ LS ಬೆಲ್ಟನ್ನು ಹಾಕೋದು, ಮತ್ತು ಅತಿಯಾದ ನೋವು ಜಾಸ್ತಿ ಇದ್ದಂಥ ಸಂದರ್ಭಗಳಲ್ಲಿ ನಾವು
ಸ್ಟ್ರೇಟ್ ಲೆಗ್ ರೇಸ್ ಟೆಸ್ಟ್ ಅಂತ ಮಾಡ್ತೀವಿ, SLR ಟೆಸ್ಟ್. ಆ SLR ಟೆಸ್ಟಲ್ಲಿ ತುಂಬ ಪೇನ್ ಇದ್ದಾಗ ಅವರು ಕನಿಷ್ಠ 15ರಿಂದ 20 ದಿವಸಗಳ ಕಾಲ ಸಂಪೂರ್ಣ ಬೆಡ್ ರೆಸ್ಟ್ ಮಾಡಿದಾಗ ಭಾಳಷ್ಟು ರೋಗಿಗಳಲ್ಲಿ ನಾವು ಜೊತೆಗೆ ಆಯುರ್ವೇದಿಕ್ ಔಷಧೋಪಚಾರ ರೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿ ಮುಂದೆ ಬಗ್ಗೋದಿರಲಿ ಅಥವಾ ಭಾರ ಎತ್ತೋದಿರಲಿ ಇದನ್ನು ಮಾಡದೆ ಕಂಪ್ಲೀಟ್ ಬೆಡ್ ರೆಸ್ಟ್ ಮತ್ತು ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡಾಗ ಭಾಳಷ್ಟು ರೋಗಿಗಳು ತುಂಬ ಇಂಪ್ರೂವ್ಮೆಂಟನ್ನು ಕಂಡಿರ್ತಾರೆ. ಎಷ್ಟೋ ಸರ್ಜರಿಗಳನ್ನು ಕೂಡ ಇದರಿಂದ ಅವಾಯ್ಡ್ ಮಾಡ್ಬೋದು, ಸ್ಪೈನಲ್ ಡಿಸ್ಕ್ ಸರ್ಜರಿಯನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಬೆನ್ನು ನೋವು, ಡಿಸ್ಕ್ ರಿಲೇಟೆಡ್ ಸಯಾಟಿಕಾ ಪ್ರಾಬ್ಲಮ್ಗಳಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುತ್ತೆ. ಧನ್ಯವಾದ.